ಅಯ್ಯೋ ಇವರೇ ಮಿಸ್ಸಿಂಗ್ ಆಗೋಗ್ಬಿಟ್ಟಿದಾರಲ್ಲಪ್ಪ. ಒಂದು ರೀಲ್ಸ್ ಮಾಡೋಷ್ಟೊತ್ತಿಗೆ ನಾನು ಯೋಗಿತಾ ಎಷ್ಟೇ ತಗೊಂಡಿದ್ದೀವಿ ಯೋಗಿತಾ ಎಷ್ಟೇ ತಗೊಂಡಿದ್ದೀವಿ ಒಂದು ರೀಲ್ಸ್ ಮಾಡೋದಕ್ಕೆ. ಆ್ಯಂಡ್ ಗಗನ ಆದಿತಕ್ಕ ಅದು ಬರಲೇ ಇಲ್ಲ ಬಿಡಿ. ಸೊ ಗಗನಿಗೆ ಮುಜುಗರ ಅಂತೆ ನೋಡಿ ಹೆಂಗೆ ಇದು ಮಾಡ್ತಾಳೆ, ಆರು ತಿನ್ನಲ್ಲ ಅಂತಾಳೆ ಇದು. ಅಂತೂ ಇತ್ತು ಗಗನ ಸಾಹಸ ಮಾಡಿಬಿಟ್ಲು ಒಂದು ಬೈಟ್ಗೆ. ಹಾಂ ಇಲ್ಲಾಂದ್ರೆ ತಲೆ ಮೇಲೆ ಕೊಡ್ತಾಳೆ ಅವಳು. ಬಾಬಾ ಲಾಟ್ರಿ ಲಾಟ್ರಿ ರೋಹಿತ್ ಅವ್ರು ಮಿಸ್ ಆಗೋಗ್ಬಿಟ್ಟವ್ರೆ. ನೋಡ್ತಾ ಇದ್ದೀನಿ ನೀವು ಅಜ್ಜಿ ಬಿಡಲ್ಲ ನನ್ನ. ಯೋಗಿತಾ ಬನ್ನಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್. ಸೊ ಇವತ್ತು ಈವ್ನಿಂಗಿನ ಲಾಗ್ನ ಶುರು ಮಾಡಿದ್ದೀನಿ. ಆ್ಯಂಡ್ ಇವತ್ತು ಡೇಟ್ ಬಂದು ಎಷ್ಟು, ಇವತ್ತು 20 ಅಲ್ವಾ? ಇಲ್ಲ ನಾನೇ ಓಪನ್ ಮಾಡಿದ್ದು. ಸೊ ಇವತ್ತು ಡೇಟ್ ಬಂದು 20. ಆ್ಯಂಡ್ ಕ್ರಿಸ್ಮಸ್ ಡೇಗೆ ಎಲ್ಲೂ ಹೋಗಿಲ್ಲ ಅಂತ ಹೇಳ್ಬಿಟ್ಟು, ಅದೇ 25 ಬರೋದು ಆ್ಯಕ್ಚುಲಿ. ಅವಾಗ ಫ್ರೀ ಇರಲ್ಲ ಅಂತ ಹೇಳ್ಬಿಟ್ಟು ಈಗಲೇ ಹೊರಗಡೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ಸೊ ಬಿಕಾಸ್ 23rd ಬಂದು ರೋಹಿತ್ ಅವ್ರಿಗೆ ಸ್ಕೂಲ್ ಡೇ ಇರುತ್ತೆ, ಸ್ಕೂಲ್ ಫಂಕ್ಷನ್ಸ್ ಇರುತ್ತೆ. ಸೊ ಹಾಗಾಗಿ ಹೋಗೋಕ್ಕಾಗಲ್ಲ, ಎಲ್ಲೂ ಹೊರಗಡೆ ಹೋಗಿರಲಿಲ್ಲ ಇಷ್ಟು ದಿನ. ಸೊ ಹಾಗಾಗಿ ಇವತ್ತು ಔಟಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆದರೂ ತುಂಬಾ ಲೇಟಾಗಿ ಹೋಗ್ಬಿಟ್ಟಿದೆ. 3 o'clockಗೆ ಪ್ಲ್ಯಾನ್ ಮಾಡಿದ್ದು ನಾವು 3 o'clock ಹೊರಡಬೇಕು ಅಂತ. ಬಟ್ ಟೈಮ್ ಆಗಿರೋದು 6:35 ಈಗ. ಸೊ ಈಗ ಹೊರಡಬೇಕು. ಅಂಜುಗೇನೋ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ದು. ಆ್ಯಂಡ್ ದಿಸ್ ಔಟ್ಫಿಟ್ ಫ್ರಮ್ ಅಮೆಝಾನ್ ಚೆನ್ನಾಗಿದೆಯಾ? ಚೆನ್ನಾಗಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇದ್ರ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಲಿಂಕ್ನ ಅಟ್ಯಾಚ್ ಮಾಡ್ತೀನಿ. ಸೊ ಇದು ಬಂದು 1 ಪೀಸು 3/4 ಇರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಆ್ಯಂಡ್ ಪ್ರೈಸ್ ಬಂದು 499 ರುಪೀಸು. ಸೊ ಲೆಟ್ ವಿ ಸ್ಟಾರ್ಟ್ ದ ಲಾಗ್. ಹೀಗೆ ಹೊರಡ್ತಾ ಇದ್ದೀವಿ. ನಾವು ಹೊರಡ್ತಾ ಇರೋದು ಮಾಲ್ ಆಫ್ ಏಷ್ಯಾಗೆ. ಸೊ ಕ್ರಿಸ್ಮಸ್ ಟ್ರೀ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ವೀಕೆಂಡ್ ಕೂಡ ಆಗಿರುತ್ತೆ, ಫ್ರೈಡೇ ಆಗಿರುತ್ತೆ. ಸೊ ಟ್ರಾಫಿಕ್ ಜಾಮ್ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇರುತ್ತೆ. ನೋಡೋಣ ಎಷ್ಟೊತ್ತಾಗುತ್ತೆ ಮನೆಗೆ ರಿಟರ್ನ್ ಬರೋದು ಅಂತ ಕೂಡ. ಆ್ಯಂಡ್ ನಾಳೆ ಕೂಡ ಬೇರೆ ಅದರ್ ಪ್ಲ್ಯಾನ್ಸ್ ಆರ್ ಗೋಯಿಂಗ್ ಆನ್. ಸೊ ಟೈಮ್ ಇಲ್ಲ ನಮಗೆ. ಟೈಮ್ ಇರೋದ್ರಲ್ಲಿ ಈಗ ಪಿಕಪ್ ಮಾಡಿಕೊಂಡು ಎಲ್ಲರೂ ಒಂಚೂರು ಆಚೆಗಡೆ ಹೋಗಿ ಬರಬೇಕು. ಬಿಕಾಸ್ ಚಂದು ಅವರು ತುಂಬ ಬ್ಯುಸಿ ಇದ್ದಾರೆ. ಸೊ ಹಾಗಾಗಿ ನಾವೆಲ್ಲೂ ಇಷ್ಟು ದಿನದಿಂದ ಹೊರಗಡೆ ಹೋಗಲೇ ಇಲ್ಲ. ಸೊ ವಿ ಆರ್ ಗೋಯಿಂಗ್ ನೌ. ಈ ಲಾಗ್ ಯಾವತ್ತು ಅಪ್ಲೋಡ್ ಮಾಡ್ತೀನಿ ಅಂತಲೂ ಗೊತ್ತಿಲ್ಲ, ಅಷ್ಟು ಬ್ಯುಸಿ ಇದೆ ಈಗ ಶೆಡ್ಯೂಲ್ಸ್ ಎಲ್ಲ. ಎಸ್ ಲೆಟ್ ವಿ ಸ್ಟಾರ್ಟ್ ದ ಲಾಗ್. ಯಾರ್ಯಾರು ಬರ್ತಾರೆ, ಯಾವ್ಯಾವ ಥರ ಡ್ರೆಸ್ಅಪ್ ಆಗಿದ್ದಾರೆ ಅಂತೆಲ್ಲ ತೋರಿಸ್ತೀನಿ. ಆ್ಯಂಡ್ ಹೇಗೆ ಅಲ್ಲಿ ಡೆಕೋರೇಷನ್ಸ್ ಕೂಡ ಇದೆ ಅಂತ ಕೂಡ ತೋರಿಸ್ತೀನಿ. ಲೆಟ್ ಸ್ಟಾರ್ಟ್ ದ ಲಾಗ್. ಹೇಗಿದೆ ನನ್ನ ಕಾಸ್ಟ್ಯೂಮ್ ಆರ್ ಹೇಗಿದೆ ನನ್ನ ಡ್ರೆಸ್? ಸೊ ಎಲ್ಲ ರೆಡಿ ಆಗಿದ್ದೀವಿ. ಈಗ ಅಂಜೋಕನ್ ಮನೆ ಹತ್ರ ಬಂದಿದ್ದೀವಿ. ಸೊ ಈಗ ಹೊರಡ್ತಾ ಇದ್ದೀವಿ. ಟೈಮ್ ಎಷ್ಟಮ್ಮ? 7 o'clock. ರಾತ್ರಿ ಬರೋಕೆ 1 ಗಂಟೆ ಆಗುತ್ತೆ. ನಾವು ನಾಳೆ ಬೆಳಿಗ್ಗೆ ಎದ್ದೇಳೋಷ್ಟೊತ್ತಿಗೆ 6 ಗಂಟೆ ಆಗುತ್ತೆ. ನಾವು ಖರ್ಜೂರ ಹೊಟ್ಟೆ ಸಿತೈತೆ. ಇವಳು ಫೋಟೋಕ್ಕೆ ಪೋಸ್ಟ್ ಕೊಟ್ಬಿಡ್ತಾಳೆ, ಹಂಗೆ ನಿಂತ್ಕೊಂಡ್ಬಿಡ್ತಾಳೆ ಹಂಗೆ. ಬನ್ನಿ ಹೊರಡೋಣ. ಡ್ರೈವರ್ ಬಂದರು ಈಗ. ಯಾಕೆ ಹಿಂಗೆ ಬರ್ತಾ ಇದ್ದೀರಾ? ಇವರು ಗೆಟಿಂಗ್ ರೆಡಿ. ಕೂತಿದ್ದೀವಿ ನೋಡಿ ಈಗ. ಆ್ಯಂಡ್ ಅಂಜು ಈಗೆಲ್ಲ ಮೇಕಪ್ ಆಗ್ತಾ ಇದ್ದಾಳೆ, ಹೇರು ಸೆಟಪ್ ಮಾಡ್ಕೋತಾ ಇದ್ದಾಳೆ. ಅವೆಲ್ಲ ಬರೀ ಕಾರಲ್ಲೇ ಮಾಡೋದು, ಅಲ್ಲಿನ ಮಾಡ್ಕೊಂಡ್ಬಂದ್ರೆ ಗಾಳಿಗೆ ಇದಾಗೋಗುತ್ತೆ ಅಂತ. ಆದರೆ ನಾವೆಲ್ಲ ಚಿಕ್ಕವ್ರು ಫಸ್ಟ್ ಬಾಚ್ಕೊತಾ ಇದ್ದಾಳೆ. ಫುಲ್ ಟ್ರಾಫಿಕ್ ಅಂದರೆ ಟ್ರಾಫಿಕ್. ಅದು ಬೇರೆ 10 ಗಂಟೆಗೆ ಕ್ಲೋಸ್ ಆಗುತ್ತೆ. ಹೌದೇನೆ, ಇಷ್ಟು ಲೇಟ್ ಆಗುತ್ತೆ. ಎಸ್ ಎಕ್ಸಾಕ್ಟ್ಲಿ. ಎಲ್ಲರೂ ಬರಬೇಕಲ್ವಾ? ಕೆಲಸದಿಂದ ಬರಬೇಕು, ಸ್ಕೂಲಿಂದ ಬರಬೇಕು, ಕಾಲೇಜಿಂದ ಬರಬೇಕು. ಇವ್ರನ್ನೆಲ್ಲ ರೆಡಿ ಮಾಡಿ ಕರ್ಕೊಂಬರೋಷ್ಟೊತ್ತಿಗೆ ಇಷ್ಟೊತ್ತಾಗ ಹೋಗ್ಬಿಟ್ಟಿದೆ ನೋಡಿ. ನಿಮ್ದೇ ಲೇಟ್ ಆಗಿದ್ದು ಬರಕ್ಕೆ? ಏನಿಲ್ಲ ನಿಮ್ದು ಲೇಟ್ ಆಗೋದು ಬರೋದಕ್ಕೆ. ನೋಡೋಣ ಎಷ್ಟು ರಶ್ ಇರುತ್ತೆ ಅಂತ. ಬಿಕಾಸ್ ಇಟ್ಸ್ ಅ ಫ್ರೈಡೇ. ಸೊ ಎಷ್ಟು ರಶ್ ಇರುತ್ತೆ ಅಂತ ನೋಡಬೇಕು. ಇವತ್ತಾಗಲಿಲ್ಲ, ನಾಳೆನೂ ಒಂದ್ಸಲಿ ಹೋಗಿ ಬಂದೆ ಆಯ್ತು. ಟ್ಯೂಷನ್ ಇಲ್ಲ, ಅದೆಲ್ಲ ಗೊತ್ತಿಲ್ಲ. ಎಸ್ ವಿ ಆರ್ ಗೋಯಿಂಗ್. ಓಕೆ ಬೈ ಬೈ. ಇವಳು ವಿಡಿಯೋ ಮಾಡ್ಕೊತಾವಳೆ ಕಣ್ಣನ್ನ. ಇದು ಓಪನ್ ಮಾಡಮ್ಮ. ಪುಷ್ ಇಟ್. ಎಂಟ್ರಿ ಟು ದ ಲೈಟ್ಸ್.
ಬಂದಿದ್ದೀವಿ. ಇವತ್ತೇನು ಫೀಸ್ ಏನು ತಗೊಂಡಿಲ್ಲ. ವಾವ್ ಸಖತ್ತಾಗಿದೆ. ಐ ಡೋಂಟ್ ನೋ ಸಾಂಗ್ ಇದೆ, ಕಾಪಿರೈಟ್ಸ್ ಬರುತ್ತೋ ಏನು ಅಂತಲೇ ಗೊತ್ತಿಲ್ಲ, ನೋಡೋಣ. ಹಾಗೆ ಹೋಗಿದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದೆ ನಾವು ರೀಲ್ಸ್ ಮಾಡ್ಕೊಳೋದು, ಒಂದಷ್ಟು ವೀಡಿಯೋಸ್ನೆಲ್ಲ ಮಾಡ್ಕೊಳೋದು, ಫೋಟೋಸ್ ತೆಕ್ಕೊಂಡಿದ್ದು. ಬಿಕಾಸ್ ಸ್ವಲ್ಪ ಜನ ಕಡಿಮೆ ಇದ್ದರು, ಆಮೇಲೆ ಸಿಕ್ಕೋಬಿಟ್ಟೆ ರಶ್ ಆಗೋಗ್ಬಿಟ್ರು. ಫಸ್ಟ್ ನಾವು ಹೋಗಿದ್ದು ಕ್ರಿಸ್ಮಸ್ ಟ್ರೀ ಹತ್ರ ಏನು ಡೆಕೋರೇಷನ್ಸ್ ಎಲ್ಲ ಮಾಡಿರ್ತಾರೋ, ಸೊ ಅಲ್ಲಿ ಫೌಂಟೇನ್ಸು ಅಲ್ಲಿಗೆ ಹೋದ್ವಿ. ಮಾಲ್ ಒಳಗೆ ಹೋಗಿಲ್ಲ. ಸೊ ಮಾಲ್ ಒಳಗಡೆ ಹೋಗ್ಬಿಟ್ರೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಇಲ್ಲಿ ಮುಗಿಸ್ಕೊಂಡು ಹೋಗೋಣ ಅಂತ ಇಲ್ಲಿ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಇಲ್ಲೇ ಬರುತ್ತೆ, ಫುಲ್ ಬರುತ್ತೆ. ಈಗ ಎಲ್ಲ ಆಯ್ತು, ಈಗ ಸ್ನೋ ಬರ್ತಾ ಇದೆ, ಫೋಟೋ ಶೂಟ್ಸ್ ಎಲ್ಲ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಬಾ, ಇಲ್ಲಿ ಬಾ, ವೇಟ್. ಚೆನ್ನಾಗಾಯ್ತು. ಅವರು ಸ್ವಲ್ಪ ಹೊತ್ತೆ ಸ್ನೋ ಬಿಟ್ಟಿದ್ದು, ಅಷ್ಟೊತ್ತೇನು ಸ್ನೋ ಬಿಡಲೇ ಇಲ್ಲ. ಒಂದು 5 ಮಿನಿಟ್ಸು ಸ್ನೋ ಬಿಡಲಿಲ್ಲ, ಒಂದು 3 ಮಿನಿಟ್ಸ್ ಅಷ್ಟೇ. 2 ಟೈಮ್ಸ್ ಬಿಟ್ಟರು ಅಷ್ಟೇ. ನಾವು ವಿಡಿಯೋ ಮಾಡೋಷ್ಟೊತ್ತಿಗೆ ಎಲ್ಲ ಅದು ಖಾಲಿನೇ ಆಗೋಯ್ತು ಅಲ್ವಾ ರೋಹಿತ. ಸೊ ಸ್ಯಾಡ್. ನಾಳೆನೇ ಇನ್ನು ಸ್ನೋ ಅಂದರು. ಇವ್ರು ನೋಡಿ ಎಲ್ಲ ಶೂಟಿಂಗ್ ಮಾಡ್ಕೊಂತಾ ಇದ್ದಾರೆ. ಯಾರು? ಯಾಕೆ ನಿಮ್ಮ ಅಮ್ಮ ಎಲ್ಲಿ? ಎಲ್ಲಿಗೋಗಿದ್ದೆ? ಆ್ಯಂಡ್ ಈ ಕಡೆ ಬಂದು ಇಲ್ಲೆಲ್ಲ ಸ್ಟಾಲ್ಸ್ ಎಲ್ಲ ಇಟ್ಟಿದ್ರು. ಕ್ಯಾಂಡೀಸು, ಕೇಕ್ಸ್, ಕಪ್ ಕೇಕ್ಸು ಮತ್ತು ಗಿಫ್ಟ್ ಐಟಮ್ಸು, ಹ್ಯಾಟು, ಎವ್ರಿಥಿಂಗ್ ವಾಸ್ ದರ್. ಸಿಕ್ಕಾಬಡೆ ಚೆನ್ನಾಗಿತ್ತು. ಆ್ಯಂಡ್ ಬಟ್ ಕಾಸ್ಟ್ಲಿ ಅಂತೂ ಇದ್ದೇ ಇತ್ತು. ಸೊ ಮಕ್ಕಳನ್ನೆಲ್ಲ ಅಲ್ಲೆಲ್ಲ ತಪ್ಪಿಸ್ಕೊಂಡು ಮತ್ತೆ ನಾವು ಹೊರಟಿದ್ದು ಮಾಲ್ ಕಡೆಗೆ. ಸೊ ಫೋಟೋ ಸೆಕ್ಷನ್ಸ್ ಎಲ್ಲ ಮುಗೀತು. ಹ್ಯಾಪಿ ಕ್ರಿಸ್ಮಸ್ ಪಾಪು, ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್. ಈಗ ಮಾಲ್ ಒಳಗಡೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಟೈಮು ಇಲ್ಲಿಗೆ ಬಂದಿದ್ವಿ, ಈ ಟೈಮು ಇಲ್ಲಿಗೆ ಬಂದಿದ್ವಿ. ಬಿಕಾಸ್ ಸ್ನೋ ಇರುತ್ತೆ ಅಂತ ಬಂದ್ವಿ. ಬಟ್ ಓನ್ಲಿ 3 minutes ವಾಸ್ ಅಲೌಡ್. ಎಸ್, ಲೆಟ್ಸ್ ಗೋ ಇನ್ಸೈಡ್. ಈಗ ಹೋಗೋಣ ಬನ್ನಿ. ಆಗ್ಲಿಂದ ಹೊರಗಡೆ ಇದ್ವಿ. ಸೊ ಆಲ್ಮೋಸ್ಟ್ 1 hour ಆಯ್ತು ನಾವು ಬಂದು. ಬರೀ ಫೋಟೋಸು ರೀಲ್ಸು ಮಾಡ್ಕೊಂಡಿದ್ವಿ. ಸೊ ಈಗ ಒಳಗಡೆ ಸ್ಟೆಪ್ಪಿಂಗ್ ಇನ್ ಟು ದಿಸ್ ಹ್ಯಾಂಡ್. ಎಸ್, ಓ ಯಾ. ಸೊ ಮಕ್ಕಳೆಲ್ಲ ಹೊಟ್ಟೆ ಹಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ತಿನ್ನೋದಕ್ಕೆ ಬರ್ತಾ ಇದ್ದೀವಿ. ಇವಳೆಲ್ಲ ಹೊಟ್ಟೆ ಹಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಬಿಕಾಸ್ ಟೈಮ್ ಆಗೋಗ್ಬಿಟ್ಟಿದೆಯಲ್ಲ, ಅದಕ್ಕೆ. ಎಸ್, ಏನು ಅಂತ ರಶ್ ಇಲ್ಲ, ಅಂದ್ಕೊಂಡಷ್ಟು ರಶ್ ಇಲ್ಲ. ಲಾಸ್ಟ್ ಟೈಮ್ ಸಿಕ್ಕಾಬಡೆ ರಶ್ ಇತ್ತು, ಬಟ್ ಈ ಟೈಮ್ ಅಷ್ಟೊಂದೇನು ರಶ್ ಇಲ್ಲ. ಒಂದು ರೀಲ್ಸ್ ಮಾಡೋಷ್ಟೊತ್ತಿಗೆ ನಾನು ಯೋಗಿತಾ ಎಷ್ಟೇಕ್ ತೊಗೊಂಡಿದ್ದೀವಿ? ಯೋಗಿತಾ ಎಷ್ಟೇಕ್ ತೊಗೊಂಡಿದ್ದೀವಿ ಒಂದು ರೀಲ್ಸ್ ಮಾಡೋದಕ್ಕೆ. ಆ್ಯಂಡ್ ಗಗನ ಅನಿತಕ್ಕ ಅದು ಬರಲೇ ಇಲ್ಲ ಬಿಡಿ. ಸೊ ಗಗನಿಗೆ ಮುಜುಗರ ಅಂತೆ ಆಚೆ ಕಡೆ ಮಾಡೋದಕ್ಕೆ. ಸೊ ಹಾಗಾಗಿ ಈಗ ಫಸ್ಟು ತಿನ್ನೋದಕ್ಕೆ ಏನಾದ್ರು ಹುಡುಕ್ತಾ ಇದ್ದೀವಿ. ಏನು ತಿಂತೀವಿ ಅಂತಲೂ ಗೊತ್ತಿಲ್ಲ. ಬಿಕಾಸ್ ಇವತ್ತು ಇವರೆಲ್ಲ ನಾನ್ ವೆಜ್ ತಿಂತಾರೆ. ಬಟ್ ಎಲ್ಲೋದ್ರು ಅವರು? ಇಲ್ಲೇ ಇದ್ದಾರಲ್ಲ. ಎಸ್, ಅಂಜು ಅವ್ರು ನಾನ್ ವೆಜ್ ತಿಂತಾರೆ. ಬಟ್ ನಾನು ಅನಿತಕ್ಕ ಗಗನ ನಾನ್ ವೆಜ್ ತಿನ್ನಲ್ಲ. ಸೊ ನಮಗೇನಾದ್ರು ವೆಜ್ ಹುಡ್ಕೊಬೇಕು, ಇವ್ರಿಗೇನಾದ್ರು ನಾನ್ ವೆಜ್ ಹುಡುಕಬೇಕು. ಲಾಟ್ಸ್ ಆಫ್ ದೇ. ಲೆಟ್ ವಿ ಸ್ಟಾರ್ಟ್ ಲಾಗ್. ಇವ್ರು ಎಲ್ಲಿದ್ದಾರೆ ನೋಡು. ನಾವು ಇಲ್ಲಿಗೆ ಬಂದಿದ್ದೀವಿ ಫುಡ್ ಕೋರ್ಟ್ ಹತ್ರ. ಅಯ್ಯೋ, ಇವರೇ ಮಿಸ್ಸಿಂಗ್ ಆಗೋಗ್ಬಿಟ್ಟಿದಾರಲ್ಲಪ್ಪ. ಅಲ್ಲಿ ಬರ್ಗರ್ ಆರ್ಡರ್ ಮಾಡಿದ್ವಿ, 7 minutes ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲಿ ಪಾಪ್ಸ್ ಚಿಕನ್ ಹತ್ರ ಬಂದಿದ್ದೀವಿ. ಇಲ್ಲಿ ಎಲ್ಲಿದ್ದಾರೆ ಇವರು? ಇಲ್ಲಿದ್ದಾರೆ, ಬನ್ನಿ ನೋಡೋಣ. ಇವರೆಲ್ಲ ನಾನ್ ವೆಜ್ ತಿಂತಾರೆ. ಪಾಪೀಸ್ ಚಿಕನ್ ನೋಡಿ, ಇವರೆಲ್ಲ ನಾನ್ ವೆಜ್ ತಿಂತಾರೆ. ನಾವು ಬರೀ ಬಂದು ತಿನ್ನಬೇಕು. ಎಕ್ಸ್ಕ್ಯೂಸ್ ಮೀ, ಎಂತ ಆಯ್ತಮ್ಮ? ಏನಾಯ್ತು? ರೋಹಿತ್ ಅವ್ರು ಮಿಸ್ ಆಗೋಗ್ಬಿಟ್ಟವ್ರೆ. ನೋಡ್ತಾ ಇದ್ದೀನಿ. ನೀವು ಅಜ್ಜಿ ಬಿಡಲ್ಲ ನನ್ನನ್ನು. ಯೋಗಿತಾ ಬನ್ನಿ. ಎಂತ
ಇಲ್ಲಿ ನೋಡು, ಏನು ಸಿಕ್ಕಲ್ಲ ಬನ್ನಿ, ಏನು ಸಿಕ್ಕಲ್ಲ ಬನ್ನಿ. ಸೊ ಬರ್ಗರ್, ಫ್ರೆಂಚ್ ಫ್ರೈಸ್ ಆ್ಯಂಡ್ ಕಾಫಿ ತೊಗೊಂಡ್ವಿ ಬಿಕಾಸ್ ಸ್ವಲ್ಪ ಕೋಲ್ಡ್ ಇತ್ತು ಹಾಗಾಗಿ. ಆ್ಯಂಡ್ ನಮ್ಮ ಮನೆ ತಮ್ಮ ಏನೂ ತಿನ್ನೋಲ್ಲ, ಇವಳಿಗೆ ಏನು ಕೊಡ್ಸೋದು ಹೇಳಿ ಗೈಸ್. ಇಲ್ಲಿಗೆ ಬಂದ್ಬಿಟ್ಟು ಗೋಬಿ ಮಂಚೂರಿ ಕೇಳ್ತಾಳೆ ಗೈಸ್. ಗೋಬಿ ಮಂಚೂರಿ ಕೊಡ್ಸಿಲ್ಲ ಅಂದರೆ ಊದ್ಕೊಂಡು ಕೂತ್ಕೊತಾಳೆ ಗೈಸ್. ಏನು ಕೊಡ್ಸೋದು ಹೇಳಿ ಗೈಸ್ ಇವ್ರಿಗೆ, ಏನು ಮಾಡೋದು ಇವಳಿಗೆ? ಇವ್ರ ಅಕ್ಕಂಗೆ ನಮ್ಮಮ್ಮ ಎಲ್ಲೋದ್ರೂ ಮಸಾಲೆ ದೋಸೆ ಕೇಳ್ತಾಳೆ ಗೈಸ್, ಇವಳು ಬರೀ ಎಲ್ಲಿ ಬಂದರೂ ಗೋಬಿ ಮಂಚೂರಿ ಕೇಳ್ತಾಳೆ ಗೈಸ್. ಹೇಳು, ಏನಾದರೂ ರೆಸ್ಪಾನ್ಸ್ ಮಾಡು. ತಿನ್ನೆ ಬರ್ಗರು ಅಂದರೆ ಕೇಳ್ತಿಲ್ಲ ಗೈಸ್ ಇವಳು. ನೋಡಿ ಹೆಂಗೆ ಇದು ಮಾಡ್ತಾಳೆ, ಆರು ತಿನ್ನಲ್ಲ ಅಂತಾಳೆ ಇದು. ಅಂತೂ ಇತ್ತು ಗಗನ ಸಾಹಸ ಮಾಡಿಬಿಟ್ಲು ಒಂದು ಬೈಟ್ಗೆ. ಹಾಂ, ಇಲ್ಲಾಂದ್ರೆ ತಲೆ ಮೇಲೆ ಕೊಡ್ತಾಳೆ ಅವಳು. ಬಾಬಾ ಲಾಟ್ರಿ ಲಾಟ್ರಿ. ಚೆನ್ನಾಗಿಲ್ವೇ ಹೇಳ್ಬಿಡ, ಸತ್ಯ ಹೇಳೆ, ಚೆನ್ನಾಗಿಲ್ವಾ? ಮತ್ತೆ ಯಾಕೆ ತಿನ್ನೋಕ್ಕೆ ನಿಂಗೆ? ಕೈ ತೆಗಿ ನೀನು ತಿನ್ನು ತಿನ್ನು ತಿನ್ನೆ. ಅಲ್ಲಿ ನೋಡಿ ಅವಳು ಮುಖ ಹೆಂಗೆ ಮಾಡ್ತಾಳೆ ನೋಡಿ. ಲಾಸ್ಟ್ ಪ್ಲೀಸ್ ಅಮ್ಮ, ಚೆನ್ನಮ್ಮ ನೋಡಲಿ ಪ್ಲೀಸ್ ಬಿಡೆ. ಫೈನಲಿ ನಮ್ಮದು ಬರ್ಗರ್ ತಿಂದಿದ್ದು ಮುಗೀತು. ಸೊ ಹಾಟ್ ಚಾಕ್ಲೇಟ್ ಕಾಫಿ ತೊಗೊಂಡಿದ್ವಿ. ಸ್ವಲ್ಪ ಕೋಲ್ಡ್ ಇತ್ತು ಅಂತ ಇವ್ರು ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಅಂತ ಬಂದೆ. ತಿಂತಿದ್ದಾರೆ ಬನ್ನಿ. ಸೊ ಈಗ ಹೋಗ್ತಾ ಇದ್ದೀವಿ. ಇವ್ರಿಗೇನೋ ಐಸ್ ಕ್ರೀಮ್ಸ್ ಬೇಕು ಅಂತ ಹೇಳಿಬಿಟ್ಟು ಮ್ಯಾಂಗೋ ಅಲ್ಲ ಇದರಲ್ಲಿ ಐಸ್ ಕ್ರೀಮ್ ಸಿಗುತ್ತಾ ಇಲ್ಲ ಗೊತ್ತಿಲ್ಲ, ಐ ಮೀನ್ ಸಿಗುತ್ತೆ. ಸೊ ಲೆಟ್ ವಿ ಸ್ಟಾರ್ಟ್ ಅಪ್. ಸಕ್ಕತ್ತಾಗಿದೆ, ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಅಲ್ವಾ? ಹೆಂಗಿದೆ? ಫ್ರಮ್ ಮ್ಯಾಂಗಲೂರ್ ಬೇಕ್ರಿ. ಐಸ್ ಕ್ರೀಮೇ ತಿನ್ನಂಗಿಲ್ಲ, ಕೋಲ್ಡಾಗಿ ಹೋಗ್ಬಿಟ್ಟಿದೆ ನೋಡಿ. ಇವ್ರು ಮಾತ್ರ ತಿಂತವ್ರೆ. ಹೆಂಗಿದೆ ಐಸ್ ಕ್ರೀಮ್? ಸಕ್ಕತ್ತಾಗಿದೆ. ಚೆನ್ನಾಗಿದೆ ಐಸ್ ಕ್ರೀಮು. ಬಟ್ ಎಷ್ಟು ಒಂದು ಐಸ್ ಕ್ರೀಮ್ ಬಂದು 250 rupees ಒಂದು ಐಸ್ ಕ್ರೀಮ್. ಇದೇನಾ ಕಾಸ್ಟ್ಲಿಯಸ್ ಐಸ್ ಕ್ರೀಮ್ ತಿಂದಿರೋದು ರೋಹಿತ ನೀನು? ಎಕ್ಸಾಕ್ಟ್ಲಿ ಇದೆ, 200 500 rupees. ನಮ್ಮೂರ ಕಡೆ ಒಂದು ರೈತರದ್ದು ಒಂದು ದಿನದ್ದು ಸಮಯ. ಇವರಿಬ್ರು ನೋಡಿ, ಅಂಜೂರನು ಚಂದು. ಚೆಂದ ಇದೆಯಾ? ಚೆಂದ ಇದೆಯಾ? ಸಾಕು ಸಾಕು, ಅಷ್ಟೇ ಸಾಕು, ಅಷ್ಟೇ ಸಾಕು, ಸಾಕು ಸಾಕು. ಆಮೇಲೆ ಕೋಲ್ಡ್ ಜಾಸ್ತಿ ಆಗೋದ್ರೆ ಆಮೇಲೆ ಇದೊಂದು ಸ್ವಲ್ಪ ಜಾಸ್ತಿ ಸ್ವೀಟ್ ಐತೆ, ಅದೇ ಸಕ್ಕತ್ತಾಯ್ತು ನಂಗನು. ನೋಡ್ದಾ ಅವರಿಬ್ಬರದು? ನೋಡ್ದಾ ಎಷ್ಟು ಜಾಮ್ ಆಗಿದೆ, ಫುಲ್ ಜಾಮ್ ಆಗಿ ಹೋಗ್ಬಿಟ್ಟಿದೆ. ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತೆ ಹೋಗೋಕ್ಕೆ. ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ. ಆ್ಯಂಡ್ ನಾವು ಮನೆಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 12 o'clock ಆಗೇ ಹೋಯಿತು. ಆ್ಯಂಡ್ ಎಸ್, ಇದಾಗಿತ್ತು ಇವತ್ತಿನ ಲಾಗ್, ಒನ್ ಡೇ ಔಟಿಂಗ್ ವಿತ್ ಫ್ಯಾಮಿಲಿ. ಸೊ ಹೇಗೆ ಅನ್ನಿಸ್ತು? ನೀವೆಲ್ಲ ಕ್ರಿಸ್ಮಸ್ಗೆ ಎಲ್ಲೆಲ್ಲಿ ಹೋಗಿದ್ವಿ, ನ್ಯೂ ಇಯರ್ಗೆ ಎಲ್ಲೆಲ್ಲಿ ಹೋಗಿದ್ರಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಲಾಗ್ಸ್ ಎಲ್ಲ ನಿಮಗೆ ನ್ಯೂ ಇಯರ್ ಸೆಲೆಬ್ರೇಷನ್, ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ದು ಬರ್ತಾ ಇರುತ್ತೆ. ಹಾಗೆ ಒಂದಷ್ಟು ಪಿಕ್ಸ್ ಎಲ್ಲ ತೊಗೊಂಡಿದ್ವಿ, ಸೊ ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ಈ ಲಾಗ್ ಎಲ್ಲ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ಕಂಪ್ಲೀಟಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಆ್ಯಂಡ್ ಇನ್ನು ಯಾವ ಟಾಪಿಕ್ಸ್ ಮೇಲೆ ನನಗೆ ವೀಡಿಯೋಸ್ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೋ ಸೊ ಅದನ್ನೆಲ್ಲ ಕಮೆಂಟ್ ಮಾಡಿ, ಸೊ ದಟ್ ನಾನು ಟ್ರೈ ಮಾಡ್ತೀನಿ ಅದನ್ನೆಲ್ಲ ಮಾಡೋದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್. ಲಾಟ್ಸ್ ಆಫ್ ಲವ್.